ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚತುಷ್ಟಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮುಟ್ಟಿನ ದೋಷ, ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಏನಕ್ಕೆ ಆಗುತ್ತೆ ಈಗ ಹೆಣ್ಮಕ್ಳಿಗೆ ಅಂತಂದರೆ, ಹೊರಗಡೆ ಮೈದಾ ಹಿಟ್ಟು ತಿನ್ನೋದ್ರಿಂದ, ಮೈದಾ ಹಿಟ್ಟಿನ ಪದಾರ್ಥಗಳನ್ನ, ಬೇಕ್ರಿ ಫುಡ್, ಜಂಕ್ ಫುಡ್ ತಿನ್ನೋದ್ರಿಂದ ಮುಟ್ಟು ಕಟ್ಟಿನ ದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಯೋನಿ ಮುದ್ರೆಯನ್ನು ಮಾಡಿ ನೋಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳನ್ನ ಮಿಕ್ಕೆಲ್ಲ ಬೆರಳನ್ನ ಹಿಂಗೆ ಸೇರಿಸ್ಕೊಳ್ಳಿ. ಇದು ಯೋನಿ ಮುದ್ರೆ. ಈ ಯೋನಿ ಮುದ್ರೆಯನ್ನು 30 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ನಿಮಗೆ ಮುಟ್ಟು ಕಟ್ಟಿನ ಸಮಸ್ಯೆ ನಿವಾರಣೆ ಆಗೋದಿಲ್ಲ. 2 ಮಿತ. ಮತ್ತು ಜಂಕ್ ಫುಡ್ ಹೊರಗಡೆ ಎಸ್ಪೆಷಲಿ ಈ ಮೈದಾದಿಂದ ಮಾಡಿದಂಥ ಪದಾರ್ಥನ ತಿನ್ನೋಕ್ಕೆ ಹೋಗ್ಬೇಡಿ. ಮುಟ್ಟು ಕಟ್ಟಿನ ದೋಷ ಇದೆ, ಅಧಿಕ ರಕ್ತಸ್ರಾವ ಆಯಿತು ಅಂತಂದರೆ, ಅಥವಾ ಮುಟ್ಟು ತುಂಬ ಲೇಟ್ ಆಗ್ತಾಯಿತ್ತು ಅಂತಂದರೆ, 2 ತಿಂಗಳು 3 ತಿಂಗಳು ಆಗ್ತಾಯಿತ್ತು ಅಂತಂದರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಯಿತು ಅಂತಂದರೆ ನೀವು ಮೈದಾ ಹಿಟ್ಟಿನ ಪದಾರ್ಥ ತಿನ್ನಬೇಡಿ. ಮತ್ತು ಈ ಯೋನಿ ಮುದ್ರೆಯನ್ನು ಮಾಡಿ ಮುಟ್ಟು ಕಟ್ಟಿನ ದೋಷ ನಿವಾರಣೆ ಆಗೋದಿಲ್ಲ. 2 ಮಾತಿಲ್ಲ ಗೊತ್ತಲ್ಲ. ಇದು ಮುದ್ರೆಯ ವಿಚಾರ. ದೈಹಿಕವಾಗಿ ನಾವು ಆರೋಗ್ಯ ಬೇಕು, ಅದೇ ಥರ ಅದನ್ನು ಹೆಲ್ತ್ ಅಂತ ಹೇಳ್ತಾರೆ. ಮಾನಸಿಕವಾಗಿ ಆರೋಗ್ಯ ಬೇಕು. ಯಾಕಂದ್ರೆ ದೈಹಿಕವಾಗಿ ಆರೋಗ್ಯ ಇರುತ್ತೆ, ಮಾನಸಿಕ ಏನೋ ಚಿಂತೆ ಮಾಡ್ತಿರ್ತಾನೆ, ಅದು ಮಾನಸಿಕ ಮೆಂಟಲ್ ಹೆಲ್ತ್ ಅಂತ ಹೇಳ್ತಾರೆ. ಅದು ಚೆನ್ನಾಗಿರಬೇಕು. ಅದೇ ರೀತಿ ಮನಿ ಹೆಲ್ತ್ ಅಂತ ಹೇಳ್ತಾರೆ. ಹಣಕಾಸಿನ ಆರೋಗ್ಯ ನೋಡಿ, ಅದು ಇಂಪಾರ್ಟೆಂಟು. ನೀವು ದೈಹಿಕವಾಗಿ ಆರೋಗ್ಯವಾಗಿದ್ದರೆ, ಅಲ್ಲೊಬ್ಬರು ತುಂಬ ತಿಳ್ಕೊಂಡಿದ್ದಾರೆ ಜ್ಞಾನಿಗಳು, ಬುದ್ಧಿವಂತರಲ್ಲ ಜ್ಞಾನಿಗಳು. ಅವರು ಆವಾಗ 7-8 ವರ್ಷದಿಂದ ಒಳ್ಳೆ ಯೋಗ ಟೀಚರ್ ಆಗಿದ್ದರು. ಒಳ್ಳೆ ಫಸ್ಟ್ ಕ್ಲಾಸಾಗಿ ಯೋಗ ಮಾಡಿ, ಒಂದು 300 ರೂಪಾಯಿ ಕೊಡಿ, ಒಂದು 500 ರೂಪಾಯಿ ಕೊಡಿ. ಈ ಮೈಕಲ್ಲಿ ಅಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರೆ, ಎಲ್ಲ ಚಪ್ಪಾಳೆ ಹೊಡಿತಾರೆ. ಒಂದು 500 ರೂಪಾಯಿ ಕೊಡಿ, ಒಂದು 300 ರೂಪಾಯಿ ಕೊಡಿ ಅಂತ ಇಸ್ಕೊಂಡು ಹೋಗೋರು. ಇಷ್ಟೊಂದು ದರಿದ್ರನ ಇವ್ರಿಗೆ ಅಂತ ಅನ್ನಿಸ್ಬಿಡ್ತಾ ಇತ್ತು ನಮಗೆ. ಸೊ ನೀವು ಜೀವನದಲ್ಲಿ ಹಣಕಾಸಿನ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಯಾರ ಹತ್ತಿರವೂ ಕೂಡ ದುಡ್ಡಿಗಾಗಿ ಕೈ ಚಾಚಬಾರುವಂಥ ಪರಿಸ್ಥಿತಿ ನೀವು ಮಾಡಿಕೊಳ್ಳಬಾರದು. ತಿಳ್ಕೊಬಿಡಿ. ದುಡ್ಡಿಗಾಗಿ ಕೈ ಚಾಚುವಂತಹ ಪರಿಸ್ಥಿತಿಯನ್ನು ಇಟ್ಟುಕೊಳ್ಳಬಾರದು. ನೀವು ದುಡ್ಡಿಗೋಸ್ಕರ ಕೈ ಚಾಚಿದ್ರೆ ನಿಮ್ಮ ಹಣಕಾಸಿನ ಆರೋಗ್ಯ ಸರಿಯಿಲ್ಲ ಅಂತ ತಿಳ್ಕೊಬಿಡಿ. ಗೊತ್ತಲ್ಲ, ಇದು ವಿಚಾರ. ಇನ್ನು ಭಾಳಷ್ಟು ಜನ ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಅಥವಾ ಮನೆ ಇದ್ದರೂ ಕೂಡ ಇನ್ನೊಂದು ಮನೆ ಕಟ್ಟಿ ಬಾಡಿಗೆಯನ್ನು ಕೊಡಬೇಕು ಅನ್ನುವಂಥ ಒಂದು ಆಸೆ ಇದ್ದೇ ಇರುತ್ತೆ. ಅಂಥವರು ಈ ಒಂದು ಶಿವರಾತ್ರಿ ಹಬ್ಬದ ದಿನ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ, ಖಂಡಿತವಾಗಲೂ ಕೂಡ ಅವ್ರಿಗೆ ಮನೆ ಮತ್ತು ಸೈಟು ತೆಗೆದುಕೊಳ್ಳುವಂಥ ಒಂದು ಯೋಗ ಬಂದೇ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋಂಥ ತಂತ್ರನ ಹೇಳ್ಕೊಡ್ತೀನಿ. ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ದೊಡ್ಡ ತಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ನೀಲಿ ವಸ್ತ್ರವನ್ನು ಹಾಕಿ, ನೀಲಿ ಬಟ್ಟೆ, ನೀಲಿ ಬ್ಲೌಸ್ ಪೀಸ್ ಥರದ್ದನ್ನು ಹಾಕಿ, ಅದನ್ನು ನೀವೇನು ಮಾಡಬೇಕು ಅಂತಂದರೆ ಅದರ ಮೇಲೆ ಲಾವಂಚವನ್ನು ಹಾಕಬೇಕು. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದರಲ್ಲಿ ಲಾವಂಚದ ಬೇರುಗಳನ್ನು ಹಾಕಬೇಕು. ಜೊತೆಗೆ ರುದ್ರಾಕ್ಷಿಯನ್ನು ಹಾಕಿ, 3 ರುದ್ರಾಕ್ಷಿ, ಅಥವಾ ರುದ್ರಾಕ್ಷಿ ಮಾಲೆಯನ್ನಾದರೂ ಕೂಡ ಹಾಕಬಹುದು. ಅದ್ಭುತವಾದಂಥ ಒಂದು ದಿನ. ಜೊತೆಗೆ ನೀವೇನು ಮಾಡಬಹುದು, ವಿಭೂತಿಯನ್ನು ಹಾಕಿ, ಈಶ್ವರನಿಗೆ ಸಂಬಂಧಪಟ್ಟಂಥದ್ದು, ಭೂಮಿಗೆ ಜಗದೊಡೆಯನಂತಹ ಈಶ್ವರ, ಈ ಒಂದು ಪರಮಾತ್ಮನ ಒಂದು ಶಕ್ತಿ ಸಾಮರ್ಥ್ಯ ರುದ್ರಾಕ್ಷಿ ಮತ್ತು ಭಸ್ಮದಲ್ಲಿರುತ್ತೆ. ಜೊತೆಗೆ ಸ್ವಲ್ಪ ಬಿಲ್ಲೋಪತ್ರೆಯನ್ನು ಹಾಕಿ, ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಒಂದು ವಸ್ತು ಬೇಕು. ಯಾವುದು ಅಂತಂದರೆ, ಮಂಗಳಮುಖಿಯರಿಂದ 2 ರೂಪಾಯಿ ಕಾಯಿನನ್ನು ಮೊದಲೇ ಇಸ್ಕೊಂಡು ಬಿಡ್ಕೊಳ್ಳಿ. 2 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, 2 ರೂಪಾಯಿ ಒಂದಾದರೂ ಪರವಾಗಿಲ್ಲ. 10 ರೂಪಾಯಿ ಕೊಟ್ಟರೆ ಅವ್ರು 1 ರೂಪಾಯಿ 2 ರೂಪಾಯಿ ಕೊಡ್ತಾರೆ. 2 ರೂಪಾಯಿ ಕೊಡಿ ಅಂದರೆ ಕೊಡ್ತಾರೆ ಚೇಂಜು. ಅದನ್ನು ಇಸ್ಕೊಳ್ಳಿ. ಮಂಗಳಮುಖಿಯರಿಂದ ಅರ್ಧನಾರೀಶ್ವರ ಗೊತ್ತಲ್ಲ. ಅರ್ಧನಾರೀಶ್ವರ ಮನಸ್ಸು ಮಾಡ್ತು ಅಂದರೆ ನಿಮಗೆ ಸೈಟು ಮತ್ತು ಮನೆ ಖರೀದಿ ಮಾಡೋವಂಥ ಯೋಗ ಬಂದೇ ಬರ್ತದೆ. ಅದಲ್ಲಿ 2 ಆಯ್ತು. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತು ಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನೆಲ್ಲರೂ ನೋಡಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು 2 ರೂಪಾಯಿನ ಕಾಯಿನ ತೆಗೆದುಕೊಂಡು ಮತ್ತು ಒಂದು ಚೀಟಿ ತೆಗೆದುಕೋಬೇಕು. ಚೀಟಿ ತೆಗೆದುಕೊಂಡು ನೀಲಿ ಬಣ್ಣದ ಇಂಕಲ್ಲಿ ನೀವು ಬರೀಬೇಕು. ಎಲ್ಲಿ ಸೈಟ್ ತೊಗೋಬೇಕು, ಎಲ್ಲಿ ಮನೆ ಮಾಡಬೇಕು
ಅದು ದುಡ್ಡು ಇಷ್ಟು ಖರ್ಚಾಗುತ್ತೆ ಮತ್ತು ದುಡ್ಡು ಬರುತ್ತೆ ಅಂತ ಬರೀಬೇಕು. ಸಂಕಲ್ಪವನ್ನು ಮಾಡಿ ನನಗೆ ಇಷ್ಟು ದುಡ್ಡು ಖರ್ಚಾಗುತ್ತೆ, ಇಷ್ಟು ದುಡ್ಡು ಹೆಂಗೋ ಬರುತ್ತೆ ಅಂತ ಬರೆದು ನೀವು ಅದನ್ನು ಗಂಟನ್ನು ಕಟ್ಟಬೇಕು. ಗಂಟನ್ನು ಕಟ್ಟಿ ನೀವು ಏನು ಮಾಡಿ, ಶಿವರಾತ್ರಿ ಹಬ್ಬದ ನೈಟು, ಶಿವರಾತ್ರಿ ದಿನ ಜಾಗರಣೆ ಮಾಡ್ತೀರಿ. ಎಷ್ಟೊಂದು ಜನ ಮನೆ ಆಗಬೇಕಂತ ಮಾಡಲೇಬೇಕು. ಅಥವಾ ನೀವು ಹೋಗಿ ಖುದ್ದು ಮರದ ಕೆಳಗಡೆ ಇರುವಂತಹ, ಅದು ತೆಂಗಿನ ಮರದ ಕೆಳಗಡೆ ಇರುವಂಥ ಬುಡದ ಕೆಳಗಡೆ ಸ್ವಲ್ಪ ಆಗೋದು ಈ ಒಂದು ಗಂಟನ್ನು ನೀವು ಇಟ್ಟು ಬಂತು ಅಂತಂದರೆ ನಿಮ್ಗೆ 100 ಅಲ್ಲ 200% ನಿಮಗೆ ಮನೆ ಮತ್ತು ಸೈಟ್ ಮಾಡುವಂಥ ಯೋಗ ಬಂದೇ ಬರುತ್ತೆ. ಗೊತ್ತಲ್ಲ, ಯಾರ್ಯಾರಿಗೆ ಮನೆ ಆಗಬೇಕು ಅವ್ರು ನೀವೇನು ಮಾಡಬೇಕು ಅಂತಂದರೆ, ಒಂದು ಚೀಟಿಯನ್ನು ಬರೆದು ನನಗಿಂಥ ಕಡೆ ಮನೆ ಆಗಬೇಕು ಅಂತ ಬರೆದಿರ್ತಿದ್ರ ಒಳಗಡೆ ಹಾಕಿರ್ತೀರ, ಕಮೆಂಟನ್ನು ಮಾಡಿ ನನಗೆ ಮನೆ ಆಗಬೇಕು ಅಂತ ಬರೆದು ನೀವು ಓಂ ನಮೋ ನಂಜುಂಡೇಶ್ವರಾಯ ನಮಃ ಅಂತ ನೀವು ಕಮೆಂಟನ್ನು ಮಾಡಿ. ನಾನು ನಿಮ್ಮ ಹೆಸರನ್ನ ತೆಗೆದುಕೊಂಡು ಸಂಕಲ್ಪವನ್ನು ಮಾಡ್ತೀನಿ. ನಾನು ಇಲ್ಲಿ ಸಂಕಲ್ಪ ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿಕೊಂಡು ನಿಮ್ಮ ಮನೆ ಕಟ್ಟುವಂಥ ಒಂದು ಯೋಗ ಬಂದೇ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗಿ ನೀವು ಅಂದ್ಕೊಂಡಿದ್ದು ಸಿದ್ಧಿ ಆಗೋದಲ್ಲಿ 2 ಮಾತಿಲ್ಲ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿವರಾತ್ರಿ ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದಂಥ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಅಲ್ಲ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರೇ ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.